ಚಿಚುಕಾಗಿಯ ಮ್ಯಾಂಗೋ ಮಿಲ್ಕ್ ಶೇಕ್. ಪಕ್ಷಿಗಳ ಊರಿನಲ್ಲಿ ಬೇಸಿಗೆ ಕಾಲ ಶುರುವಾಗಿತ್ತು. ಈ ವರ್ಷ ಬಿಸಿಲಂತೂ ತುಂಬಾನೇ ಜಾಸ್ತಿ ಇತ್ತು. ಒಂದಿನ ತುನಿಗುಬ್ಬಚ್ಚಿ, ಚೋಟಿಗಿಳಿ, ಮಹಿಹದ್ದು ಹಾಗೂ ಲೂಸಿ ಪಾರಿವಾಳ ಒಂದು ಮರದ ಕೆಳಗಡೆ ಕೂತ್ಕೊಂಡು ಬಿಸಿಲು ಬಗ್ಗೆನೋ ಮಾವಿನ ಹಣ್ಣುಗಳ ಬಗ್ಗೆನೋ ಮಾತಾಡ್ತಿದ್ರು. ಹಬ್ಬ, ಈ ವರ್ಷ ಬಿಸಿಲು ಜಾಸ್ತಿ ಆಗಿದೆ ಚೋಟು. ಬೆಳಿಗ್ಗೆ 10 ಗಂಟೆಗೇನೆ ಬಿಸಿಲು ಜಾಸ್ತಿ ಇದೆ, ಹೊರಗೆ ಬರ್ಲಿಕ್ಕೆ ಆಗ್ತಿಲ್ಲ. ಹೌದು ತುನಿ, ಈ ಬಿಸಿಲಿಗೆ ಮನೆಯಿಂದ ಹೊರಗಡೆ ಬರ್ಲಿಕ್ಕೇನು ಆಗ್ತಾ ಇಲ್ಲ. ಈ ಬಿಸಿಲಿಗೆ ತಂಪಾಗಿ ಏನಾದ್ರೂ ಕುಡಿಯೋಣ ಅಂದ್ರೆ ಕೂಡ ಆಗ್ತಾನೆ ಇಲ್ಲ ತುನಿ. ಈ ಬಿಸಿಲಿಗೆ ಎಲ್ರಿಗೂ ತಂಪಾಗಿ ಕುಡಿಬೇಕು ಅಂತಾನೆ ಅನ್ಸುತ್ತೆ. ಆದ್ರೆ ಈ ಬಿಸಿಲು ಕಾಲದಲ್ಲಿ ಮಾವಿನಕಾಯಿ ಸೀಸನ್ ಇರುತ್ತೆ. ಆದ್ರೆ ನಮ್ಮ ಊರಲ್ಲಿ ತಿನ್ಲಿಕ್ಕೆ ಆ ಮಾವಿನಕಾಯಿ ಕೂಡ ಸಿಗ್ತಾ ಇಲ್ವೇ? ಹೌದು ಲೂಸಿ, ಪ್ರತಿ ವರ್ಷ ನಮ್ಮ ಊರಲ್ಲಿ ಮಾವಿನಕಾಯಿ ಚೆನ್ನಾಗಿ ಸಿಗ್ತಾ ಇತ್ತು. ಆದ್ರೆ ಈ ವರ್ಷ ಮಾವಿನಕಾಯಿ ತಿನ್ನೋಣ ಅಂದ್ರೆ ಒಂದು ಮಾವಿನಕಾಯಿ ಕೂಡ ಸಿಗ್ತಿಲ್ಲ. ಹೌದು, ನನಗೂ ಕೂಡ ಮಾವಿನ ಹಣ್ಣು ತಿನ್ಬೇಕು ಅನ್ಸುತ್ತೆ. ಆದ್ರೆ ಎಲ್ಲಿಂದ ತಿನ್ನೋದು? ಮಾವಿನಕಾಯಿ ತಿನ್ಬೇಕು ಎನ್ನುವ ಆಸೆನೆ. ಸಿಟಿಗೆ ಹೋಗಿ ತಗೋಬರೋಣ ಅಂದ್ರೆ ಎಲ್ಲಿಂದ ಹೋಗೋದು? ಅದ್ರಲ್ಲೂ ಈ ಬಿಸಿಲು, ಬಸ್ಸಲ್ಲಿ ಹೋಗ್ಬೇಕು, ರಶ್ ಬೇರೆ. ಯಾರಾದ್ರೂ ನಮ್ಮ ಊರಿಗೆ ಮಾವಿನ ಹಣ್ಣನ್ನು ತಂದು ವ್ಯಾಪಾರ ಮಾಡಿದ್ರೆ ಎಷ್ಟ್ ಚೆನ್ನಾಗಿರುತ್ತೆ. ಹಾಗೆ ಅವರೆಲ್ಲರೂ ಮಾತಾಡ್ತಾ ಇದ್ದಾಗ ಅಲ್ಲಿಗೆ ಬನ್ನುಗಿಳಿ ಹಾಗೂ ಬುಜ್ಜಿಗುಬ್ಬಚ್ಚಿ ಇಬ್ರು ಬಂದ್ರು. ಅವರು ಕೂಡ ಮಾವಿನ ಹಣ್ಣಿಗೋಸ್ಕರನೇ ಜಗಳ ಮಾಡ್ತಾ ಇದ್ರು. ಅಮ್ಮ ಅಮ್ಮ, ಮಾವಿನಕಾಯಿ ಸೀಸನ್ ಬಂತು, ನಮಗೆ ಮಾವಿನಕಾಯಿ ತಿನ್ಬೇಕು ಅನ್ಸುತ್ತೆ. ಹೌದಮ್ಮ, ನನಗೂ ಕೂಡ ಮಾವಿನಕಾಯಿ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ನಮ್ಮ ಊರಲ್ಲಿ ಈ ಸಲ ಮಾವಿನ ಹಣ್ಣು ಎಲ್ಲೂ ಕೂಡ ಸಿಕ್ಕಿಲ್ಲ, ಎಲ್ಲೂ ಬೆಳೆದೇ ಇಲ್ಲ. ಅಮ್ಮ, ನಂಗದೆಲ್ಲ ಗೊತ್ತಿಲ್ಲ, ನನಗ್ ಮಾವಿನ ಹಣ್ಣು ಬೇಕೇ ಬೇಕು. ಸಿಟಿಗೆ ಹೋಗಿ ನೋಡಿದ್ರು ಕೂಡ ಹಣ್ಣು ಸಿಗ್ತಾ ಇಲ್ಲ, ಸ್ವಲ್ಪ ಅರ್ಥ ಮಾಡ್ಕೋ. ಈ ವರ್ಷ ನನಗೆ ಮಾವಿನ ಹಣ್ಣು ತಿನ್ನಕ್ಕಾಗಲ್ವಾ? ನನಗೆ ಅಳು ಬರ್ತಾ ಇದೆ. ಮಕ್ಕಳೇ, ನೀವು ದುಃಖ ಪಡ್ಬೇಡಿ, ಯಾರಾದ್ರೂ ನಮ್ಮ ಊರಿಗೆ ಮಾವಿನ ಹಣ್ಣು ಮಾರಾಟ ಮಾಡ್ಕೊಂಡ್ ಬರ್ತಾರಂತ ನೋಡೋಣ. ಮಕ್ಕಳು ಮಾವಿನ ಹಣ್ಣುಗೋಸ್ಕರ ಜಗಳ ಮಾಡ್ತಾ ಇರೋದನ್ನ ನೋಡಿದ ಚಿಚುಕಾಗಿಗೆ ಒಂದು ವ್ಯಾಪಾರದ ಐಡಿಯಾನೋ ಸಿಕ್ತು. ಆವಾಗ ಚಿಚು ಅವಳ ಮನಸ್ಸಿನಲ್ಲಿ, ಈ ಮಕ್ಕಳು ಮಾವಿನ ಹಣ್ಣಿನಿಗೋಸ್ಕರ ಎಷ್ಟೊಂದು ಹಠ ಮಾಡ್ತಿದ್ದಾರೆ. ಇದನ್ನೇ ನಾನು ವ್ಯಾಪಾರವಾಗಿ ಬದಲಾಯಿಸಿದ್ರೆ, ಮಾವಿನ ಹಣ್ಣನ್ನು ತಂದು ಮಿಲ್ಕ್ ಶೇಕ್ ಮಾಡಿ ವ್ಯಾಪಾರ ಮಾಡಿದ್ರೆ ಒಂದು ಗ್ಲಾಸಿಗೆ 50 ರೂಪಾಯಿ ಅಂತೆ ಮಾರಾಟ ಮಾಡಬಹುದು. ಹಾಗೆ ಅಂದ್ಕೊಂಡು ಸಿಟಿಯಲ್ಲಿ ಹಣ್ಣಿನ ವ್ಯಾಪಾರ ಮಾಡ್ತಾ ಇದ್ದ ಕುಹುಬಾತುವಿನ ಅಂಗಡಿಗೆ ಹೋದ್ಲು. ಬನ್ನಿ ಬನ್ನಿ, ಫ್ರೆಶ್ ಆದ ಬಂಗಾರಪಳ್ಳಿ ಮಾವಿನಕಾಯಿ ಹಣ್ಣು. ಕುಹು, ಹೇಗಿದೀಯಾ? ಚೆನ್ನಾಗಿದೀಯಾ? ನನಗೆ ಒಂದು 5 ಬುಟ್ಟಿ ಮಾವಿನ ಹಣ್ಣು ಕೊಡು. ಯಾಕೆ 5 ಬುಟ್ಟಿ ಮಾವಿನ ಹಣ್ಣು ನಿಮ್ಮೂರಿನ ಜನರಿಗೆ ಉಚಿತವಾಗಿ ಕೊಡ್ತೀಯಾ? ಇಲ್ಲಿ ನೋಡು ಕುಹು, ನಾನ್ ಮಾವಿನಕಾಯಿ ಮಿಲ್ಕ್ ಶೇಕ್ ವ್ಯಾಪಾರ ಮಾಡೋಣ ಅಂತ ಇದ್ದೀನಿ. ಬೆಲೆನ ಸ್ವಲ್ಪ ನೋಡ್ಕೊಂಡು ಹೇಳು. ಅಯ್ಯೋ ಚಿಚ್ಚು, ನಾನೋಗಿ ನಿನಗೆ ಹೇಳ್ತೀನಾ? ಸರಿ, ನಿನ್ಗೆ ಸ್ವಲ್ಪ ಕಡಿಮೆ ಮಾಡಿ ಕೊಡೋಣ. ಸರಿ ಸರಿ, 1-2 ಬುಟ್ಟಿನ ಪಾರ್ಸಲ್ ಮಾಡು. ವ್ಯಾಪಾರ ಚೆನ್ನಾಗಾದ್ರೆ ಮತ್ತೆ ತಗೊಂಡೋಗ್ತೀನಿ. ಚಿಚ್ಚು, ವ್ಯಾಪಾರ ಚೆನ್ನಾಗಿ ನಡೆದ್ರೆ ಹೇಳು, ನಾನೇ ನಿನ್ನ ಊರಿಗೆ ಮಾವಿನ ಹಣ್ಣನ್ನು ತಂದು ಕೊಟ್ಬಿಡ್ತೀನಿ. ಅರೆ, ಪರವಾಗಿಲ್ಲಲ್ಲ, ಇದು ಇನ್ನೂ ಚೆನ್ನಾಗಿದೆ. ಚಿಚುಕಾಗೆ ಸಿಟಿಯಿಂದ ಮಾವಿನ ಹಣ್ಣು, ಹಾಲು, ಸಕ್ಕರೆ ಎಲ್ಲಾನು ತಗೊಂಡ್ ಬಂದು ಅವಳ ಮನೆ ಮುಂದ್ಗಡೆ ಚಿಚ್ಚು ಜ್ಯೂಸ್ ಶಾಪ್ ಅಂತ ಒಂದು ಬೋರ್ಡ್ ಹಾಕಿದ್ಲು. ಆವಾಗ ಚಿನ್ನು ಹೊರಗಡೆ ಬಂದು, ಅಮ್ಮ, ನೀವು ಈ ಮಾವಿನ ಹಣ್ಣನ್ನು ನನಗೋಸ್ಕರ ತಂದಿದ್ದೀರಾ? ನೀವು ತುಂಬಾ ಒಳ್ಳೆ ಮಮ್ಮಿ. ಅಯ್ಯೋ ಹಾಳಾದವನೇ, ಈ ಮಾವಿನಕಾಯಿ ವ್ಯಾಪಾರಕ್ಕೆ ನಿನಗೆ ಅಲ್ಲ ಕಣೋ. ಅಮ್ಮ, ಮಾವಿನಕಾಯಿ ಜ್ಯೂಸ ನನಗೂ ಕೊಡ್ಬೋದಲ್ವಾ? ಇಲ್ ನೋಡೋ, ವ್ಯಾಪಾರದಲ್ಲಿ ತಾಯಿ ಮಗ ಅಂತ ಇಲ್ಲ, ಹಣ ಕೊಟ್ರೆ ಮಾತ್ರ ಸಾಧ್ಯ. ಏನಮ್ಮ ಹಾಗೆ ಹೇಳ್ತಾ ಇದ್ದೀರಾ? ಟೇಸ್ಟ್ ಹೇಗಿದೆ ಅಂತ ನನ್ನ ಫ್ರೆಂಡ್ಸಿಗೆ ಹೇಳ್ಬೇಕಲ್ವಾ? ನಿನ್ನ ಫ್ರೆಂಡ್ಸ್ ಎಲ್ಲ ಬಂದು ಕುಡಿಯುವಾಗ ನೋಡೋಣ, ನೀನ್ ಮೊದ್ಲು ಇಲ್ಲಿಂದ ಹೊರಟೋಗು. ಹಾಗೆ ಚಿಚುಕಾಗೆ ಮಿಕ್ಸಿಯಲ್ಲಿ ಮಾವಿನ ಹಣ್ಣುಗಳು, ಹಾಲು ಇದು ಮಿಲ್ಕ್ ಶೇಕ್ ತಯಾರು ಮಾಡ್ತಾ ಇದ್ಲು. ಆ ಕಡೆ ಬರ್ತಾ ಇದ್ದ ಎಲ್ಲ ಪಕ್ಷಿಗಳಿಗೂ ಕೂಡ ಆ ಮಿಲ್ಕ್ ಶೇಕ್ ವಾಸನೆ ಬಂತು. ಚೋಟು, ಎಲ್ಲೋ ಮಾವಿನ ಹಣ್ಣಿನ ಸುವಾಸನೆ ಬರ್ತಿದೆ. ಅದು ಅಲ್ಲಿ ನೋಡು, ಚಿಚ್ಚು ಮನೆ ಮುಂದೆ ಏನದು ಬೋರ್ಡ್ ಹಾಕಿರೋದು? ಅರೆ, ಚಿಚ್ಚು ಮ್ಯಾಂಗೋ ಮಿಲ್ಕ್ ಶೇಕ್. ಪರವಾಗಿಲ್ವೇ? ಚಿಚ್ಚು ಒಳ್ಳೆ ಕೆಲ್ಸನೇ ಮಾಡಿದಾಳೆ. ಬನ್ನಿ ಬನ್ನಿ ಬನ್ನಿ, ಈ ಬಿಸ್ಲಿಗೆ ತಂಪಾಗಿರುವ ಮಾವಿನಕಾಯಿ ಮಿಲ್ಕ್ ಶೇಕ್ ಕುಡೀರಿ. ಚಿಚ್ಚು, ಒಳ್ಳೆ ವ್ಯಾಪಾರವನ್ನೇ ಆರಂಭಿಸಿದೀಯಾ? ಹೌದು, ಸಿಟಿಗೆ ಯಾವಾಗ ಹೋಗಿದ್ದು? ಇವತ್ತು ಬೆಳಿಗ್ಗೆನೆ ಹೋಗಿದ್ದು. ನೀವೆಲ್ಲರೂ ಮಾವಿನ ಹಣ್ಣಿನ ಬಗ್ಗೆ ಆಲೋಚನೆ ಮಾಡುವಾಗ ನನ್ನಿಂದ ನೋಡಕ್ಕಾಗಿಲ್ಲ. ಅರೆ, ಪರವಾಗಿಲ್ಲ. ಹೌದು, ಲಾಭ ಇಲ್ಲದೆ ನೀನು ಯಾವ ಕೆಲಸ ಮಾಡೋದಿಲ್ಲ. ಒಂದ್ ಗ್ಲಾಸಿಗೆ ಎಷ್ಟು? ಒಂದ್ ಗ್ಲಾಸಿಗೆ ಕೇವಲ 50 ರೂಪಾಯಿ. ಅರೆ, 50 ರೂಪಾಯ? 50 ರೂಪಾಯಿಗೆ ಸಿಟಿಗೆ ಹೋಗಿ 1 ಕೆಜಿ ಮಾವಿನ ಹಣ್ಣು ತರಬಹುದು. ತುನಿ, ಆದ್ರೂ ಟೌನಿಗೆ ಹೋಗ್ಲಿಕ್ಕೆ ಬಸ್ಸಿಗೆ 100 ರೂಪಾಯಿ ಆಗುತ್ತೆ ಅಲ್ವಾ? ಹೌದೌದು. ಇಲ್ಲಿ ನೋಡು ಚಿಚ್ಚು, ಪರವಾಗಿಲ್ಲ, ನಮ್ಮೆಲ್ಲರಿಗೂ ಒಂದೊಂದ್ ಗ್ಲಾಸ್ ಕೊಡು. ಎಲ್ರು ಮಿಲ್ಕ್ ಶೇಕ್ ತಗೊಂಡು ಕುಡಿತಾ ಇದ್ದಾಗ ಆವಾಗ್ಲೇ ಮಕ್ಕಳು ಚಿನ್ನು, ಬನ್ನು, ಬುಜ್ಜಿ ಕೂಡ ಅಲ್ಲಿಗೆ ಬಂದ್ರು. ಅರೆ, ಮ್ಯಾಂಗೋ ಮಿಲ್ಕ್ ಶೇಕ್. ಅಮ್ಮ, ನಂಗೊಂದ್ ಗ್ಲಾಸ್ ತೆಕ್ಕೊಡಿ ಅಮ್ಮ. ಅಮ್ಮ, ನನಗೂ ಒಂದ್ ಗ್ಲಾಸ್ ತೆಗ್ದು ಕೊಡಿ. ನೋಡಿದ್ರ, ನಾನು ಹೇಳ್ದಿಲ್ವಾ ನಮ್ಮಮ್ಮ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ. ಹೌದೌದು, ನಿಜವಾಗ್ಲೂ ರುಚಿ ತುಂಬಾ ಚೆನ್ನಾಗಿದೆ. ಏನಕ್ಕೆ 200 ಗ್ಲಾಸ್ ಕೂಡ?
வயிற்றுக்கு அப்படி ஜில்லுன்னு படுது. இப்போ மாங்காப்பழம் சாப்பிட்ட ಫೀಲಿಂಗೇ வந்துருச்சு. ಮಧ್ಯಾಹ್ನ 7 ಗಂಟೆ ಆಯ್ತು. ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು. ಚಿಚುಕಾಗೆ ಹತ್ರ ಇದ್ದ ಮಾವಿನ ಹಣ್ಣುಗಳು ಖಾಲಿಯಾಯ್ತು. ಆದ್ರಿಂದ ಚಿಚುಕಾಗೆ ಇವಾಗ ಮಿಲ್ಕ್ ಶೇಕ್ ಅಲ್ಲಿ ಹಾಲು ಹಾಗೂ ಸಕ್ಕರೆನ ಜಾಸ್ತಿ ಹಾಕ್ತಾ ಇದ್ಲು. ಆವಾಗ ಚಿಚು ಅವಳ ಮನ್ಸಲ್ಲಿ, ವ್ಯಾಪಾರ ತುಂಬಾ ಚೆನ್ನಾಗಿತ್ತು. ಹಣ್ಣು ಖಾಲಿ ಆಗ್ತಾ ಇದೆ, ಆದ್ರೆ ತುಂಬಾ ಜನರು ಬರ್ತಾ ಇದಾರೆ. ಈ ಜ್ಯೂಸಲ್ಲಿ ನೀರ್ ಮಿಕ್ಸ್ ಮಾಡ್ಬೇಕು. ಹಾಗಂತ ನೀರನ್ನ ಮಿಕ್ಸ್ ಮಾಡ್ತಾ ಇದ್ಲು. ಆವಾಗ್ಲೇ ಸಿಟಿಯಿಂದ ಹಾಲು ಹಾಗೂ ಮಾವಿನ ಹಣ್ಣನ ಕುಹುಬಾತು ಆಟೋದಲ್ಲಿ ತಗೊಂಡ್ ಬಂದ್ಲು. ಸರಿಯಾಗಿ ಎಲ್ರೂ ಕೂಡ ಇನ್ನೊಂದು ಮಿಲ್ಕ್ ಶೇಕ್ ಕುಡಿಬೇಕು ಅಂತ ಬರ್ತಾ ಇದ್ದ ಆ ಸಮಯದಲ್ಲಿ ಚಿಚುಕಾಗೆ ಮಿಲ್ಕ್ ಶೇಕ್ ಅಲ್ಲಿ ನೀರನ್ನ ಮಿಕ್ಸ್ ಮಾಡ್ತಾ ಇರೋದನ್ನ ಎಲ್ರೂ ನೋಡಿದ್ರು. ಚಿಚ್ಚು, ಮಾವಿನ ಹಣ್ಣು ಖಾಲಿ ಆಗಿದೆ, ಅದಕ್ಕೇನೆ ನಾನು ತಂದಿದ್ದೀನಿ. ಹೌದು, ಯಾಕೆ ಆ ಜ್ಯೂಸ್ ಅಲ್ಲಿ ನೀರ್ನ ಮಿಕ್ಸ್ ಮಾಡ್ತೀಯಾ? ಅರೆ ಏನ್ ಚಿಚ್ಚು, ಜ್ಯೂಸ್ ಖಾಲಿ ಆಯ್ತು ಅಂತ ಅದ್ರಲ್ಲಿ ನೀರ್ನ ಮಿಕ್ಸ್ ಮಾಡ್ತಾ ಇದೀಯಾ? ಜನರು ಜಾಸ್ತಿ ಬಂದು ಹೋದ್ರು, ಜ್ಯೂಸು ಖಾಲಿ ಆಯ್ತು ಅಂತ ಈ ರೀತಿ ನೀನ್ ಮಾಡ್ತಾ ಇರೋದು ತುಂಬಾ ತಪ್ಪು. ಹೌದು ಚಿಚ್ಚು, ಹಣ ಕೊಡ್ತಾ ಇದಾರಲ್ವಾ, ಈ ರೀತಿ ಕಲಬೆರಕೆ ಮಾಡಿದ್ರೆ ಹೇಗೆ ಹೇಳು? ಅಯ್ಯಯ್ಯೋ, ನಾನು ನೀರೇನು ಮಿಕ್ಸ್ ಮಾಡಿಲ್ಲ. ಐಸ್ ಕ್ಯೂಬ್ ಅಲ್ಲಿ ಇಟ್ಟಿದ್ದೆ, ಅದೇ ಕರಗಿದ್ದು. ಇಲ್ಲಿ ನೋಡು ಚಿಚ್ಚು, ನೀನು ಸುಳ್ಳು ಹೇಳ್ಬೇಡ. ಕುಹುಬಾತು ಕೂಡ ನೋಡ್ತು ತಾನೆ. ಚಿಚ್ಚು, ನಾನ್ ತರುವಂತದ್ದು ಒಳ್ಳೆ ಹಾಲು, ನೀನ್ ಯಾಕೆ ಅದ್ರಲ್ಲಿ ನೀರ್ನ ಮಿಕ್ಸ್ ಮಾಡ್ತೀಯಾ? ಚಿಚ್ಚು ಅತ್ತೆ ಮೋಸ ಮಾಡ್ತಿದೆ, ಇಲ್ಲಿ ಜ್ಯೂಸ್ ಕುಡಿಯೋದ್ ಬೇಡ ಬನ್ನು. ಹೌದು, ನೀರ್ ಜ್ಯೂಸಿಗೆ 50 ರೂಪಾಯಿ ಕೊಡೋದು ದಂಡನೆ. ಅಯ್ಯಯ್ಯೋ, ನನ್ ವ್ಯಾಪಾರಕ್ಕೆ ಮೋಸ ಬರ್ತಾ ಇದೆ. ನಾನ್ ಮಾಡಿದ್ದು ತಪ್ಪೆ, ಹಣ ಬರ್ತದೆ ಅಂತ ದ್ರೋಹ ಮಾಡ್ಬಿಟ್ಟೆ. ನಿನ್ ತಪ್ಪುನ ತಿಳ್ಕೊಂಡ ಚಿಚ್ಚು, ವ್ಯಾಪಾರದಲ್ಲಿ ನಿಜಾಯಿತಿ ಮುಖ್ಯ. ವ್ಯಾಪಾರದಲ್ಲಿ ಕ್ವಾಲಿಟಿ ಇದ್ರೇನೆ ಜನರು ಅಧಿಕ ಸಂಖ್ಯೆಯಲ್ಲಿ ಬರ್ತಾರೆ. ಮೋಸ ಮಾಡಿದ್ರೆ ಯಾರು ಕೂಡ ಬರಲ್ಲ. ಅಯ್ಯಯ್ಯೋ, ಇನ್ ಮುಂದೆ ಈ ರೀತಿ ಮಾಡೋದಿಲ್ಲ. ಕುಹುಬಾತು ತಂದು ಕೊಡುವ ಹಾಲಲ್ಲಿ ಫ್ರೆಶ್ ಆದ ಜ್ಯೂಸ್ ಮಾಡಿ ಕೊಡ್ತೀನಿ. ಇವತ್ತು ಎಲ್ರು ಆಫ್ ರೇಟ್ ಕೊಟ್ರೆ ಸಾಕು. ಪರವಾಗಿಲ್ಲ ಚಿಚ್ಚು, ಇವತ್ತೊಂದಿನ ನಿನ್ನ ಕ್ಷಮಿಸಿ ಬಿಡ್ತಾ ಇದ್ದೀವಿ. ಆದ್ರೂ ನಿನ್ನಿಂದ ಮಾವಿನ ಹಣ್ಣು ತಿನ್ಬೇಕು ಎನ್ನುವ ಆಸೆ ನೆರವೇರಿತು. ಹಾಗೆ ಚಿಚು ಅವಳ ತಪ್ಪನ್ನ ತಿಳ್ಕೊಂಡು ಆ ದಿನದಿಂದ ನಿಯತ್ತಾಗಿ ವ್ಯಾಪಾರ ಮಾಡ್ತಾ ಇದ್ಲು. ಎಲ್ರೂ ಆ ಬೇಸಿಗೆ ಕಾಲದಲ್ಲಿ ಮಿಲ್ಕ್ ಶೇಕ್ ನ ಕುಡಿದು ತುಂಬಾನು ಸಂತೋಷವಾಗಿ ಬಾಳ್ತಾ ಇದ್ರು. ಮಡಿಕೆ ಕೂಲರ್ ವ್ಯಾಪಾರ. ಬಿಸಿಲು ತುಂಬಾ ಜಾಸ್ತಿ ಇತ್ತು. ಒಂದು ಮರದ ಕೆಳಗಡೆ ಮಹಿ ಹದ್ದು, ಚೋಟುಗಿಳಿ ಹಾಗೂ ಟುನಿಗುಬ್ಬಚ್ಚಿ ಕೂತ್ಕೊಂಡಿದ್ರು. ಅಮ್ಮ, ಬಿಸಿಲು ತುಂಬಾ ಜಾಸ್ತಿ ಇದೆ, ನನ್ನಿಂದ ಬಿಸಿಲು ತಡ್ಕೊಳಕ್ ಆಗ್ತಾನೆ ಇಲ್ಲಮ್ಮ. ನನ್ನನ್ನೆಲ್ಲಾದ್ರೂ ವಾಟರ್ ಟ್ಯಾಂಕ್ ಅಲ್ಲಿ ತಗೊಂಡ್ ಹೋಗಿ ಹಾಕ್ಬಿಡಮ್ಮ, ಅಲ್ಲಾದ್ರೂ ನಾನು ಈಜ್ ಹೊಡ್ಕೊಂಡೇ ಇರ್ತೀನಿ. ಲೋ ಬನ್ನು, ಜೋರಾಗಿ ಕಿರ್ಚ್ಬೇಡ್ವೋ, ಇನ್ನು ಜಾಸ್ತಿ ಬೆವರ್ತಾ ಇದೆ ನನಗೆ. ಈ ಬಿಸಿಲಿಗೆ ಬೀಸೋ ಗಾಳಿ ಕೂಡ ತುಂಬಾ ಬಿಸಿಯಾಗಿದೆ, ಏನ್ ಮಾಡೋದೋ ಅರ್ಥ ಆಗ್ತಿಲ್ಲ. ಹೌದು ಚೋಟು, ನನ್ ಮನೇಲಿ ಫ್ಯಾನ್ ಇದ್ರು ಕೂಡ ಫ್ಯಾನ್ ಓಡಿದ್ರು ಅದ್ರಲ್ಲಿ ಗಾಳಿ ಬಿಸಿ ಗಾಳಿನೇ ಬರೋದು. ಸಮ್ಟೈಮ್ಸ್ ಕರೆಂಟ್ ಬೇರೆ ಕಟ್ ಆಗುತ್ತೆ. ಈ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಏನ್ ಮಾಡೋದು ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ಹೌದು ಮಹಿ ಅವ್ರೆ, ನಾವಂದ್ರೆ ಪರವಾಗಿಲ್ಲ, ರಾತ್ರಿಯಲ್ಲಿ ಈ ಸೆಕೆ ತಡ್ಕೊಳಕ್ಕಾಗದೆ ಪಾಪ ಮಕ್ಳಿಂದ ನಿದ್ರೆ ಮಾಡೋಕ್ ಆಗ್ತಿಲ್ಲ. ಏನಾದ್ರೂ ಒಂದ್ ಮಾಡ್ಲೇಬೇಕು. ಅಮ್ಮ, ಒಂದು ನನಗೆ ಐಸ್ ಕ್ರೀಮ್ ಆದ್ರೂ ತಗೊಂಡ್ ಬಂದ್ ಕೊಡು, ಇಲ್ಲಾಂದ್ರೆ ಮನೆಗೆ ಒಂದು AC ಆದ್ರೂ ಫಿಕ್ಸ್ ಮಾಡು, ಇಲ್ಲಾಂದ್ರೆ ನಾನು ಹಿಮಾಲಯಕ್ಕೆ ಹೋಗ್ತೇನೆ, ಈ ಊರಿಗೆ ಬರಲ್ಲ. ಹಾಗಂತ ಹೇಳಿ ಆ ದಿನ ಸಂಜೆ ಟೊನಿ ಹಾಗೂ ಬುಜ್ಜಿ ಅವ್ರ ಮನೆಯಲ್ಲಿ ಕೂತ್ಕೊಂಡಿದ್ದಾಗ ಬುಜ್ಜಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಲು. ಅಮ್ಮ, ಊರಲ್ಲಿ ಪಾಪ ಎಲ್ರೂ ಬಿಸಿಲು ತಡ್ಕೊಳಕ್ಕಾಗದೆ ತುಂಬಾನೇ ಕಷ್ಟಪಡ್ತಾ ಇದ್ದಾರೆ. ನಮ್ಮಿಂದ ಕೂಡ ಬಿಸಿಲು ತಡ್ಕೊಳಕ್ ಆಗ್ತಾ ಇಲ್ಲಲ್ಲಮ್ಮ. ಈ ಬಿಸಿಲಿಂದ ತಪ್ಪಿಸ್ಕೊಳ್ಳಕ್ಕೆ ಏನ್ ಮಾಡುದು ಅಂತ ನಾನು ಸುಮಾರು ಹೊತ್ತಿಂದ ಯೋಚನೆ ಮಾಡ್ತಾ ಇದ್ದೀನಿ ಅಮ್ಮ. ನಮ್ಮಿಂದ ಏನ್ ಮಾಡಕ್ಕಾಗುತ್ತೆ ಬುಜ್ಜಿ, ನಾವು ಬಡವರು, ನಮ್ಮಿಂದ AC ಕೂಲರ್ ಕೂಡ ತಗೊಳಕ್ಕಾಗಲ್ಲ. ಬೇಸಿಗೆ ಕಾಲ ಮುಗಿಯೋ ತನಕ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕಷ್ಟೇ. ಆವಾಗ್ಲೇ ಬುಜ್ಜಿಗೆ ತಕ್ಷಣ ಒಂದ್ ಐಡಿಯಾ ಬಂತು. ಅಮ್ಮ, ನಾವ್ ಬಡವರಾಗಿರ್ಬೋದು, AC ಕೂಲರ್ ನಮ್ಮಿಂದ ತಗೊಳಕ್ ಆಗದೆ ಇರ್ಬೋದು, ಆದ್ರೆ ನಾವೇ ಒಂದು ACನ ಇಲ್ಲ ಕೂಲರ್ನ ರೆಡಿ ಮಾಡ್ಬೋದಲ್ವಾ? ಅದೇಮ್ಮ ಆ ಮಡಿಕೆ ಕೂಲರ್. ಮಡಿಕೆ ಕೂಲರಾ? ಮಡಿಕೆಲಿ ನೀರು ಇದಿಟ್ಟು ತಂಪಾದ ನೀರ್ ಕುಡಿಬೋದು, ಆದ್ರೆ ಅದ್ರಲ್ಲಿ ಕೂಲರ್ ಹೇಗೆ? ಅಯ್ಯೋ ಅಮ್ಮ, ಮಡಿಕೆನ ನಾವು ತಗೊಂಡು ಅದ್ರಲ್ಲಿ ಚಿಕ್ಕ ಚಿಕ್ಕ ಓಟೆ ಮಾಡಿ ಆ ಮಡಿಕೆ ಒಳಗಡೆ ಸ್ವಲ್ಪ ಮರಳು ಹಾಕಿಟ್ಟು ಆಮೇಲೆ ಅದ್ರಲ್ಲಿ ನೀರು ಇದ್ದು ಒಂದು ಬ್ಯಾಟ್ರಿ ಫ್ಯಾನ್ ಅನ್ನ ಒಳಗಡೆ ಇಟ್ರೆ ಅದು ಸುತ್ತುವಾಗ ನೀರಿನ ಸಮೇತ ತುಂಬಾ ತಂಪಾದ ಗಾಳಿ ಹೊರಗಡೆ ಬೀಸುತ್ತೆ. ಬಿಸಿಲಿಂದ ಎಲ್ರೂ ತಪ್ಪಿಸ್ಕೊಳ್ಬಹುದು. ಅದು AC ತರನೇ ಇರುತ್ತೆ ಅಮ್ಮ, ತುಂಬಾನೇ ತಂಪಾಗಿರುತ್ತೆ. ಅದನ್ನ ಕೇಳಿ ಟೂನಿ ತುಂಬಾನು ಆಶ್ಚರ್ಯಪಟ್ಲು. ಆಹಾ, ಇದೊಳ್ಳೆ ಐಡಿಯಾನೇ ಬುಜ್ಜಿ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ಒಳ್ಳೆ ಐಡಿಯಾ ನಿನಗೆ ಹೇಗಮ್ಮ ಬಂತು? ಈ ತರ ಮಾಡಿದ್ರೆ ನಿಜವಾಗ್ಲು ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಹೌದಮ್ಮ, ಆ ರೀತಿ ನಾನು ಮಡಿಕೆಯಲ್ಲಿ ಕೂಲರ್ ಮಾಡಿದ್ರೆ ಹಣ ಏನು ಅಷ್ಟು ಖರ್ಚಾಗಲ್ಲ. ಆವಾಗ ಊರಲ್ಲಿರುವ ಎಲ್ರೂ ಕೂಡ ಆ ಸೆಕೆಯಿಂದ ತಪ್ಪಿಸ್ಕೊಳ್ತಾರೆ ಅಲ್ವಾ? ಹೌದ್ ಬುಜ್ಜಿ, ಹಾಗಾದ್ರೆ ನಾಳೆನೇ ಕೆಲ್ಸನ ಶುರು ಮಾಡೋಣವಾ? ಇಲ್ಲಮ್ಮ, ಜಾಸ್ತಿ ಖರ್ಚಾಗಲ್ಲ ಅಂದ್ರೆ ಕೂಡ ಸ್ವಲ್ಪ ಖರ್ಚಾಗುತ್ತೆ ಅಲ್ವಾ? ಮಡಿಕೆ ತಗೊಳ್ಬೇಕು, ಬ್ಯಾಟ್ರಿ ಫ್ಯಾನ್ ತಗೊಳ್ಬೇಕು, ಊರಿನಲ್ಲಿ ಎಲ್ರಿಗೂ ಮಾಡೋದಂದ್ರೆ ತುಂಬಾನೇ ಕಷ್ಟ.
ಅಷ್ಟು ಹಣ ನಮ್ ಹತ್ರ ಇಲ್ವಲ್ಲ, ಹಣಕ್ಕೆ ನಾವು ಏನಮ್ಮ ಮಾಡೋದು? ಪರವಾಗಿಲ್ಲ ಬುಜ್ಜಿ, ಸಂಪಾದನೆ ಮಾಡೋ ಹಣದಲ್ಲಿ ದಿನಾ ಸ್ವಲ್ಪ ಹಣ ತೆಗ್ದಿಡ್ತೀನಿ, ಒಂದ್ ವಾರದಲ್ಲಿ ಕೆಲಸ ಶುರು ಮಾಡೋಣ. ಟುನಿ ಹಾಗೂ ಬುಜ್ಜಿ ಇಬ್ರು ಮಾತಾಡ್ತಾ ಇದ್ದಿದ್ದನ್ನ ಅವ್ರ ಮನೆ ಕಿಟಕಿ ಹೊರಗಡೆ ನಿಂತ್ಕೊಂಡು ಚಿಚುಕಾಗೆ ಕೇಳಿಸ್ಕೊಳ್ತಾ ಇದ್ಲು. ಅವಳ ಮನಸ್ಸಿನಲ್ಲಿ ಒಂದು ಪ್ಲಾನ್ ಹಾಕಿದ್ಲು. ಅವಳಿಗೆ ಅಸೂಯೆ ಬಂತು. ಅವಳು ಅವಳ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲು, ಆಹಾ ಮಡಿಕೆ ಕೂಲರ, ಒಳ್ಳೆ ಐಡಿಯಾ. ಇಂಥ ಐಡಿಯಾ ಈ ಬುಜ್ಜಿಗೆ ಹೇಗ್ ಬರುತ್ತೋ ಏನೋ. ಆದ್ರೆ ಇವರು ಹಣನ ತೆಗ್ದಿಟ್ಟು ಅದ್ರಲ್ಲಿ ಆ ಮಡಿಕೆ ಕೂಲರ್ ಮಾಡೋಷ್ಟ್ರಲ್ಲಿ ಬೇಸಿಗೆ ಕಾಲನೇ ಮುಗ್ದೋಗುತ್ತೆ. ನನ್ನ ಹತ್ರ ಹಣ ಇದೆ ಅಲ್ವಾ, ನಾನೇ ಈ ಮಡಿಕೆ ಕೂಲರ್ನ ಮಾಡಿ ಬಿಸ್ನೆಸ್ ಮಾಡಿದ್ರೆ ತುಂಬಾ ಹಣ ಸಂಪಾದನೆ ಮಾಡ್ಬೋದು. ಇವ್ರು ಫೀಲ್ಡ್ಗೆ ಬರೋದ್ಕಿಂತ ಮುಂಚೆ ನಾನು ಕೋಟೀಶ್ವರಿ ಆಗ್ಬಿಡ್ತೀನಿ. ಹಾಗಂತ ಅಂದ್ಕೊಂಡು ಚಿಚುಕಾಗೆ ಅಲ್ಲಿಂದ ಅವಳ ಮನೆಗೆ ಹೋದ್ಲು. ಮರುದಿನ ಬೆಳಗಾದ್ಮೇಲೆ ಚಿಚುಕಾಗೆ ತಕ್ಷಣ ಸಿಟಿಗೆ ಹೋಗಿ ಅಲ್ಲಿಂದ ಗಾಡಿಯಲ್ಲಿ 20 ಮಡಿಕೆಗಳನ್ನ ಹಾಗೇನೆ 20 ಬ್ಯಾಟ್ರಿ ಫ್ಯಾನ್ಗಳನ್ನ ತಗೊಂಡ್ ಬಂದ್ಲು. ಆ ದಿನ ರಾತ್ರಿ ಇಡೀ ಅವಳು ನಿದ್ರೆ ಮಾಡದೆ ಚಿನ್ನು ಸಹಾಯದೊಂದಿಗೆ 20 ಮಡಿಕೆ ಕೂಲರ್ನ ತಯಾರು ಮಾಡೋದ್ಲು. ಆಮೇಲೆ ಮರುದಿನ ಬೆಳಗ್ಗೆ ಊರಿನ ಮಧ್ಯದಲ್ಲಿದ್ದ ಮಾರ್ಕೆಟ್ ಅಲ್ಲಿ ಚಿಚು ಒಂದು ಸ್ಟಾಲ್ ಹಾಕಿದ್ಲು. ಆ ಸ್ಟಾಲ್ ಅಲ್ಲಿ ಅವಳು ತಯಾರು ಮಾಡಿಟ್ಟಿರುವ ಕೂಲರ್ಗಳನ್ನ ಇಟ್ಲು. ಚಿಚುಕಾಗಿ ತುಂಬಾನು ಜೋರಾಗಿ, ಬರ್ಬೇಕಮ್ಮ ಬರ್ಬೇಕೋ, ಸೆಕೆಯಿಂದ ಕಷ್ಟಪಡ್ತಾ ಇದ್ದೀರಾ, ಗಾಳಿ ಬಿಸಿ ಬಿಸಿ ಬರ್ತಾ ಇದೆಯಾ, ಹಾಗಾದ್ರೆ ನಿಮಗೆ ಬೇಕಾಗಿರೋದು ಈ ಕೂಲರೇ. ಇದು ಮಡಿಕೆ ಕೂಲರ್, ಎಸಿನೂ ಬೇಕಾಗಿಲ್ಲ, ಕೂಲರ್ ಬೇಕಾಗಿಲ್ಲ, ಬರ್ಬೇಕೋ. ಹಾಗಂತ ಹೇಳ್ತಾ ಇದ್ದಾಗ ಪಕ್ಷಿಗಳು ಎಲ್ರೂ ಕೂಡ ಅಲ್ಲಿಗೆ ಬಂದ್ರು. ಮೊದ್ಲು ಬಂದಿದ್ದು ಮಹಿಹಾದು ಹಾಗೂ ಲೂಸಿ ಪಾರಿವಾಳ. ಏನ್ ಚಿಚು ಇದು, ತಂಪಾದ ಗಾಳಿ ಬರ್ತಾ ಇದೆ, ತುಂಬಾ ಚೆನ್ನಾಗಿದೆ. ಅದು ನನ್ನ ಇನೋವೇಷನ್ ಮಹಿ ಅವ್ರೆ. ಎಸಿ ಕೂಲರ್ ಎಲ್ಲ ತಗೊಳಕ್ಕೆ ನಮ್ಮ ಹತ್ರ ಹಣ ಇಲ್ವಲ್ಲ, ಆದ್ರೆ ಈ ಮಡಿಕೆ ಕೂಲರ್ ತುಂಬಾನೇ ಚೆನ್ನಾಗಿ ತಂಪಾದ ಗಾಳಿ ಕೊಡುತ್ತೆ. ಬರೀ 500 ರೂಪಾಯಿ ಮಾತ್ರ. ಏನು, ಬರೀ 500 ರೂಪಾಯ? ಸೂಪರ್ ಚಿಚು, ಹಾಗಾದ್ರೆ ನನಗೂ ಒಂದ್ ಕೂಲರ್ ಕೊಡು. ನನಗೂ ಒಂದ್ ಕೂಲರ್ ಕೊಡು ಚಿಚು, ರಾತ್ರಿ ಸರಿಯಾಗಿ ನಿದ್ರೆ ಮಾಡಕ್ಕಾಗ್ತಿಲ್ಲ. ಹಾಗೆ ಎಲ್ಲಾ ಪಕ್ಷಿಗಳು ಚಿಚು ಹತ್ರ ಮಡಿಕೆ ಕೂಲರ್ ತಗೊಂಡ್ ಹೋಗ್ತಾ ಇದ್ರು. ಚಿಚು ಕ್ಯಾಶ್ ಬ್ಯಾಗ್ ತುಂಬಿ ಹೋಗ್ತಾ ಇತ್ತು. ಅವಳು ತುಂಬಾನೇ ಸಂತೋಷವಾಗಿದ್ಲು. ಆವಾಗ್ಲೇ ಚೋಟಿಗಿಳಿ ಹಾಗೂ ಬನ್ನುಗಿಳಿ ಆ ಕಡೆ ಬಂದ್ರು. ಬನ್ನು ಆ ಮಡಿಕೆ ಕೂಲರ್ ಮುಂದ್ಗಡೆ ನಿಂತ್ಕೊಂಡು ತಂಪಾದ ಗಾಳಿನ ನೋಡಿ ಸಂತೋಷದಿಂದ, ಅಮ್ಮ ಇದ್ರೊಳಗಡೆ ಎಸಿ ಇದೆಯಾ? ಎಸಿ ತರ ಗಾಳಿ ಬರ್ತಾ ಇದೆ, ತುಂಬಾ ತಂಪಾಗಿದೆ. ಅಮ್ಮ ಈ ಮಡಿಕೆ ಕೂಲರ್ನ ನನಗೂ ಕೊಡ್ಸಮ್ಮ, ಇವತ್ ರಾತ್ರಿನಾದ್ರೂ ಇದ್ರೊಳಗಡೆ ಹೋಗಿ ಮಲ್ಕೊಂಡು ನಿದ್ರೆ ಮಾಡ್ತೀನಿ. ಒಳಗಡೆ ಹೋಗಿ ಮಲ್ಕೊಂಡು ನಿದ್ರೆ ಮಾಡಕ್ಕೆ ಅದು ಮನೆ ಇಲ್ಲ ಕಣೋ, ಕೂಲರ್. ಸರಿ ಇರು, ನಾನು ಕೂಡ ಒಂದು ತಗೊಳ್ತೀನಿ. ಚಿಚು ತಗೋ 500 ರೂಪಾಯಿ, ನನಗೂ ಒಂದು ಕೊಡು. ತಗೋ ಚೋಟು, ಎಂಜಾಯ್ ದ ಸಮ್ಮರ್. ಹಾಗೆ ಚೋಟು ಹಾಗೂ ಬನ್ನು ಇಬ್ರು ಕೂಡ ಆ ಮಡಿಕೆ ಕೂಲರ್ನ ತಗೊಂಡು ಸಂತೋಷದಿಂದ ಮನೆಗೆ ಬರ್ತಾ ಇದ್ದಾಗ ದಾರಿಯಲ್ಲಿ ಟುನಿ ಹಾಗೂ ಬುಜ್ಜಿ ಅವರನ್ನು ನೋಡಿದ್ರು. ಏನ್ ಚೋಟು, ತುಂಬಾ ಖುಷಿಯಾಗಿದ್ಯಾ? ಏನು ಹೊಸ ಮಡಿಕೆ ಎಲ್ಲ ತಗೊಂಡ್ ಬಂದಿದ್ದೀರಾ? ಆವಾಗ ಬುಜ್ಜಿ ಆ ಮಡಿಕೆ ಕೂಲರ್ನ ನೋಡಿ, ಅಮ್ಮ ಅದು ಸಾಧಾರಣ ಮಡಿಕೆ ಅಲ್ಲ, ನೀನೆ ನಾನು ನಿನ್ನ ಹತ್ರ ಒಂದು ಐಡಿಯಾ ಹೇಳ್ದೆ ಅಲ್ವಾ, ಆ ಮಡಿಕೆ ಕೂಲರ್ ಅದು. ಚೋಟು ಆಂಟಿ, ಈ ಮಡಿಕೆ ಕೂಲರ್ನ ನೀವು ಎಲ್ಲಿಂದ ತಗೊಂಡ್ ಬರ್ತಿದ್ದೀರಾ? ಬುಜ್ಜಿ, ಇದು ಚಿಚು ಆಂಟಿ ಮಾಡ್ತಾ ಇದ್ದಾರೆ. ಅವ್ರು ಮಾರ್ಕೆಟ್ ಅಲ್ಲಿ ಒಂದು ಸ್ಟಾಲ್ ಇಟ್ಟಿದ್ದಾರೆ. ಒಂದು ಮಡಿಕೆ ಕೂಲರ್ಗೆ 500 ರೂಪಾಯಿ ಅಂತೆ. ಎಲ್ರೂ ಈ ಮಡಿಕೆ ಕೂಲರ್ನ ತಗೊಂಡ್ ಹೋಗ್ತಾ ಇದ್ದಾರೆ. ಆವಾಗ ಟುನಿ ಕೋಪದಿಂದ, ಏನು ಚಿಚು ಮಾರದ್ಲಾ? ಆದ್ರೆ ಇದು ನಿನ್ನ ಐಡಿಯಾ ಅಲ್ವಾ ಬುಜ್ಜಿ? ಅಂದ್ರೆ ಅವತ್ತು ನೀನು ಐಡಿಯಾ ಹೇಳ್ತಾ ಇದ್ದಾಗ ಆ ಚಿಚು ಇದನ್ನ ಕೇಳಿಸ್ಕೊಳ್ತಿದ್ಲಾ? ಅಮ್ಮ ಬಾಮ, ಏನು ಅಂತ ಹೋಗಿ ಕೇಳೋಣ. ಟುನಿ ಹಾಗೂ ಬುಜ್ಜಿ ಇಬ್ರು ಕೋಪದಿಂದ ಚಿಚು ಹತ್ರ ಹೋದ್ರು. ಅವರು ಹೋಗೋ ಸಮಯದಲ್ಲಿ ಚಿಚು ಎಲ್ಲ ಕೂಲರ್ನ ಮಾರಿ ಕೈ ತುಂಬಾ ಹಣನ ಇಟ್ಕೊಂಡು ಅದನ್ನ ಎಣಿಸ್ತಾ ಇದ್ಲು. ಆವಾಗ ಟುನಿ ಕೋಪದಿಂದ, ಚಿಚು, ನಾನು ನನ್ನ ಮಗಳು ಮಾತಾಡ್ತಾ ಇದ್ದಿದ್ದನ್ನ ನೀನು ಕೇಳಿಸ್ಕೊಂಡ್ಯಾ? ಇದು ಅವಳ ಐಡಿಯಾ ಅಲ್ವಾ? ಅದನ್ನ ನೀನು ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದೀಯಾ? ಆವಾಗ ಚಿಚು ಅಹಂಕಾರದಿಂದ, ಟೋನಿ, ನೀನು ಒಂದು ಮಡಿಕೆನಾದ್ರೂ ತಗೊಂಡ್ಯಾ? ನಿನ್ನಿಂದ ಒಂದು ಕೂಲರ್ ಆದ್ರೂ ಮಾಡಕ್ ಆಗ್ತಿತ್ತಾ? ನನ್ನ ಹತ್ರ ಹಣ ಇತ್ತೋ, ಆ ಐಡಿಯಾ ನನ್ ಕಿವಿಗ್ ಬಿತ್ತೋ, ಅದಕ್ಕೆ ನಾನು ಕೂಲರ್ ಮಾಡಿ ವ್ಯಾಪಾರನ ಶುರು ಮಾಡಿದ್ದೀನಿ. ನಿನಗೆ ಸ್ವಲ್ಪನೂ ನಾಚಿಕೆನೇ ಆಗಲ್ವಾ? ಚಿಕ್ಕ ಹುಡುಗಿಯ ಐಡಿಯಾ ಅದು, ಅದನ್ನ ಕದ್ದು ಈ ರೀತಿ ವ್ಯಾಪಾರ ಮಾಡ್ತಿದ್ಯಾ? ಆವಾಗ ಚಿಚುಗೆ ಈಗೋ ಹರ್ಟ್ ಆಯ್ತು. ಅವಳು ಬುಜ್ಜಿನ ನೋಡಿದ್ಲು. ಬುಜ್ಜಿಯ ಮುಖದಲ್ಲಿ ಯಾವುದೇ ಕೋಪನೂ ಇಲ್ಲ. ಅದಕ್ಕೆ ಬದಲು ಅವಳು ಸೈಲೆಂಟ್ ಆಗಿದ್ಲು. ಏನೇ ಬುಜ್ಜಿ, ನಿನ್ನ ಐಡಿಯಾನ ಕದ್ದು ನಾನು ವ್ಯಾಪಾರ ಮಾಡ್ತಿದ್ದೀನಿ ಅಂತ ನನ್ ಮೇಲೆ ಕೋಪನಾ? ಬುಜ್ಜಿ ನಗುತ್ತಾ, ಇಲ್ಲ ಆಂಟಿ, ನನಗ್ಯಾಕೆ ಕೋಪ? ಈ ಊರಲ್ಲಿರುವ ಎಲ್ರೂ ಈ ಬಿಸಿಲನ್ನ ತಡ್ಕೊಳಕ್ಕಾಗದೆ ಕಷ್ಟಪಡ್ತಾ ಇದ್ದಾಗ ಏನಾದ್ರೂ ಮಾಡಿ ಅವ್ರನ್ನೆಲ್ಲ ಕಾಪಾಡ್ಬೇಕು ಅಂತ ನಾನು ಅಂದ್ಕೊಂಡೆ ಅಷ್ಟೇ. ಹಾಗಾದ್ರೆ ನನ್ ಮೇಲೆ ನಿನಗೆ ಕೋಪ ಇಲ್ವಾ? ಇಲ್ಲ, ನಾನು ಈ ಕೂಲರ್ ಮಾಡ್ಬೇಕು ಅಂದ್ರೆ ಹೇಗೋ 1 ವಾರನಾದ್ರೂ ಸಮಯ ಆಗ್ತಾ ಇತ್ತು. ಯಾಕಂದ್ರೆ ನನ್ನ ಹತ್ರ ಹಣ ಇಲ್ಲ. ನನ್ನ ಐಡಿಯಾನೇ ಇದು, ಇಲ್ಲ ಅಂತಿಲ್ಲ. ಆದ್ರೆ ಅಲ್ಲಿ ತನಕ ಎಲ್ರೂ ಕಷ್ಟಪಡ್ಬೇಕಾಗಿತ್ತು. ಆದ್ರೆ ಇವಾಗ ನನ್ನ ಐಡಿಯಾನ ತಗೊಂಡು ನೀವು ಈ ಕೂಲರ್ನ ಮಾಡಿ ಎಲ್ರ ಮನೆಗೂ ಕೊಟ್ಟಿದ್ದೀರಾ.
ಇವತ್ ರಾತ್ರಿ ಎಲ್ರೂ ಚೆನ್ನಾಗಿ ಮಲಗಿ ನಿದ್ರೆ ಮಾಡ್ತಾರೆ ಅಲ್ವಾ, ಆ ಸಂತೋಷ ನನಗ್ ಸಾಕು. ಬುಜ್ಜಿ ಹೇಳಿದನ್ನ ಕೇಳಿ ಚಿಚುಕಾಗೆ ತುಂಬಾನು ಆಶ್ಚರ್ಯಪಟ್ಲು. ಆವಾಗ ಟುನಿಗುಬ್ಬಚ್ಚಿ ತುಂಬಾನು ಹೆಮ್ಮೆ ಪಟ್ಲು. ಚಿಚುಕಾಗೆ ಬುಜ್ಜಿ ಹತ್ರ, ಬುಜ್ಜಿ, ನೀನು ಚಿಕ್ಕ ಹುಡುಗಿ ಅಂತ ಅಂದ್ಕೊಂಡಿದ್ದೆ, ಆದ್ರೆ ಎಷ್ಟು ದೊಡ್ಡ ಮಾತು ಹೇಳಿದೀಯ ನೀನು. ನಾನು ಇದನ್ನ ವ್ಯಾಪಾರವಾಗಿ ಮಾಡಿ ಹಣ ಸಂಪಾದನೆ ಮಾಡ್ಬೇಕು ಅಂತ ಅನ್ಕೊಂಡೆ, ಆದ್ರೆ ನೀನು ಎಲ್ರೂ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಿದ್ಯಾ. ಹೌದು ಆಂಟಿ, ನಮ್ ಜೊತೆ ಇರೋರು ಕಷ್ಟಪಡೋದನ್ನ ನೋಡ್ಕೊಂಡು ನಾವು ಸುಮ್ನೆ ಇರಕ್ಕಾಗಲ್ಲ ಅಲ್ವಾ. ನನ್ ಮಗಳು ತುಂಬಾನೇ ಬೆಳೆದಿದ್ದಾಳೆ. ಬಾಬುಜಿ, ನಾವು ಕೂಡ ಒಂದು ಕೂಲರ್ ತಗೊಂಡ್ ಹೋಗೋಣ. ಹಾಗಂತ ಹೇಳಿ ಆ ದಿನ ರಾತ್ರಿ ಎಲ್ರೂ ಕೂಡ ಆ ಕೂಲರ್ ಇಟ್ಕೊಂಡು ಚೆನ್ನಾಗಿ ಮಲ್ಗಿ ನಿದ್ರೆ ಮಾಡ್ತಾ ಇದ್ರು. ಯಾರಿಗೂ ಆ ದಿನ ರಾತ್ರಿ ನಿದ್ರೆ ಮಾಡೋದು ಕಷ್ಟ ಅಂತಾನೆ ಅನಿಸ್ಲಿಲ್ಲ. ಸೆಕೆ ಅಂತೂ ಸ್ವಲ್ಪನೂ ಇಲ್ಲ. ಇನ್ನೊಂದ್ ಕಡೆ ಚೋಟಿಗಿಳಿ ಬನ್ನುಗಿಳಿ ಇಬ್ರು ಕೂಡ ಆ ಮಡಿಕೆ ಕೂಲರ್ ಮುಂದ್ಗಡೆ ನಿದ್ರೆ ಮಾಡ್ತಿದ್ರು. ಅಮ್ಮ, ಈ ಮಡಿಕೆ ಕೂಲರಿಂದ ಎಸಿ ತರ ಗಾಳಿ ಬರ್ತಿದೆ ಅಮ್ಮ. ಸೂಪರ್ ಅಲ್ವಾ ನಮ್ ಬುಜ್ಜಿ, ಎಷ್ಟು ಒಳ್ಳೆ ಐಡಿಯಾ ಮಾಡಿದಾಳೆ. ಚಿಚು ಆಂಟಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಅಮ್ಮ, ಗುಡ್ ನೈಟ್ ಅಮ್ಮ. ಗುಡ್ ನೈಟ್ ಕಣೋ, ಮಲ್ಗು ಮಲ್ಗು. ಇನ್ ಮುಂದೆ ಮಲ್ಗುವಾಗ ನಮ್ಗೆ ಯಾವುದೇ ಕಷ್ಟನೂ ಇರೋದಿಲ್ಲ. ಹಾಗಂತ ಹೇಳಿ ಈ ಕಡೆ ಮಹಿಹದ್ದು, ಲೂಸಿ ಪಾರಿವಾಳ, ಟುನಿ ಹಾಗೂ ಬುಜ್ಜಿ ಎಲ್ರೂ ಕೂಡ ಮಡಿಕೆ ಕೂಲರ್ ಮುಂದ್ಗಡೆ ಮಲಗಿ ಚೆನ್ನಾಗಿ ನಿದ್ರೆ ಮಾಡ್ತಿದ್ರು. ಚಿಚುಕಾಗೇನೋ ಒಂದು ಮಡಿಕೆ ಕೂಲರ್ನ ಇಟ್ಕೊಂಡು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ಲು. ಈ ಕಥೆಯಲ್ಲಿರುವ ನೀತಿ, ಇನ್ನೊಬ್ರ ಐಡಿಯಾನ ಕದಿಯೋದು ತಪ್ಪು, ಆದ್ರೆ ಅದನ್ನ ಎಲ್ರಿಗೂ ಉಪಯೋಗವಾಗೋ ತರ, ಎಲ್ರಿಗೂ ಸಹಾಯ ಮಾಡೋ ತರ ನಾವು ಮಾಡಿದ್ರೆ ಅದ್ರಲ್ಲಿ ಯಾವುದೇ ತಪ್ಪೂನೂ ಇಲ್ಲ.